ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 43 ವರ್ಷದ ಹಿಂದೂ ಲೇಡಿ ಬಾಂಡ್ ತುಳಸಿ ಗಬಾರ್ಡ್ರನ್ನ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯಾಗಿ ಘೋಷಣೆ ಮಾಡಿದ್ದಾರೆ. ಇದು ಅಮೆರಿಕದ ಅಧ್ಯಕ್ಷರ ಪಟ್ಟ ಬಿಟ್ರೆ ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಕುರ್ಚಿ. ಈ ಕುರ್ಚಿಯಲ್ಲಿ ಇನ್ಮುಂದೆ ಕೃಷ್ಣನ ಭಕ್ತೆ ತುಳಸಿ ಕೂರ್ತಾರೆ. ಹಾಗಾದ್ರೆ ಈ ತುಳಸಿ ಗಬಾರ್ಡ್ ಕೃಷ್ಣನ ಭಕ್ತಿಯಾಗಿದ್ದು ಹೇಗೆ? ಈಕೆಗೂ ಭಾರತಕ್ಕೂ ಇರೋ ನಂಟೇನು? ಏನಿದು ಬಾಂಡ್ ಬಾಯಲ್ಲಿ ಹರೇ ರಾಮ ಹರೇ ಕೃಷ್ಣ ಎಂಬ ರಣರೋಚಕ ಸ್ಟೋರಿಯನ್ನ ನೋಡೋಣ ಇವತ್ತಿನ ಈ ರಿಪೋರ್ಟ್ನಲ್ಲಿ. ಕೃಷ್ಣ, ಶ್ರೀಕೃಷ್ಣ, ವಿಷ್ಣುವಿನ 8ನೇ ಅವತಾರ ಶ್ರೀಕೃಷ್ಣ. ಶಾಂತಿಗೂ ರೂವಾರಿ, ಕ್ರಾಂತಿಗೂ ರೂವಾರಿ. ಧರ್ಮ ಸ್ಥಾಪನೆಗೆ ನೆತ್ತರು ಚೆಲ್ಲಬೇಕಾದ ಅನಿವಾರ್ಯತೆ ಬಂದ್ರೆ ಅದನ್ನು ಯೋಜಿಸದೆ ಮಾಡುವಂತ ಅರ್ಜುನನಿಗೆ ಬೋಧಿಸಿದ ಮಹಾಶಕ್ತಿ ಕೃಷ್ಣ. ಅಂಥ ಕೃಷ್ಣನನ್ನೇ ಉಸಿರಾಡ್ತಿರೋ ಈಕೆ ಹೆಸರು ತುಳಸಿ ಗಬಾರ್ಡ್. ಕೃಷ್ಣ ಬೋಧಿಸಿದ ಭಗವದ್ಗೀತೆ ನನ್ನ ನರನಾಡಿಗಳಲ್ಲಿ ಸಂಚರಿಸ್ತಿದೆ ಅಂತ ಅಮೆರಿಕದ ನೆಲದಲ್ಲಿ ನಿಂತು ಹೆಮ್ಮೆಯಿಂದ ಹೇಳಿಕೊಂಡಿದ್ದ ಅಪ್ಪಟ ಹಿಂದೂ ಭಕ್ತೆ. ಈ ತುಳಸಿ ಗಬಾರ್ಡ್ರನ್ನ ಹಿಂದೂ ಲೇಡಿ ಬಾಂಡ್ ಅಂತಾಲೂ ಕರೀತಾರೆ. ಈಕೆ ಹೆಸರೀಗ ಜಗತ್ತಿನಾದ್ಯಂತ ಸುದ್ದಿಯಾಗ್ತಾ ಇದೆ. ಕಾರಣ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರೋ ಧೂಳೆಬ್ಬಿಸಿರೋ ಆ ಒಂದು ಘೋಷಣೆ. ಸಂಸತ್ತಿಗೆ ಕಾಲಿಟ್ರೆ ಭಗವದ್ಗೀತೆ ಹಿಡಿದು ಶಪಥ, ಯುದ್ಧ ಭೂಮಿಗೆ ಧುಮುಕಿದ್ರೆ ಡೆಡ್ಲಿ ರೈಫಲ್ ಹಿಡಿದು ಘನಘೋರ ಕಾದಾಟ, ಮೈಕ್ ಮುಂದೆ ನಿಂತ್ರೆ ಹರೇ ರಾಮ ಹರೇ ಕೃಷ್ಣ ಎನ್ನುತ್ತಲೇ ಭಾಷಣ. ಬಂದೂಕು ಮತ್ತು ಭಗವದ್ಗೀತೆ ಅಂದ್ರೆ ಈಕೆ ಅಂದ್ರೆ ಬಂದೂಕು ಮತ್ತು ಭಗವದ್ಗೀತೆ. ಈಕೆ ಹೆಸರು ಕೇಳಿದ್ರೆ ರಣಕ್ರೂರಿ ದುಷ್ಟಕೂಟಗಳು ನಡುಗುತ್ತವೆ. ಬದುಕಿನುದ್ದಕ್ಕೂ ಕೃಷ್ಣ ಕೃಷ್ಣ ಎನ್ನುತ್ತಲೇ ಕೃಷ್ಣ ಜಪ ಮಾಡುತ್ತಾ ಬಂದಿರೋ ಈ ಹಿಂದೂ ಲೇಡಿ ಬಾಂಡ್ ಈಗ ಅಮೆರಿಕದ ಶಕ್ತಿಶಾಲಿ ಪಟ್ಟವೇರಿದ್ದಾರೆ. ಕೃಷ್ಣ ಭಕ್ತೆ ಲೇಡಿ ಬಾಂಡ್ ಅಪ್ಪಟ ಹಿಂದೂ ನಾರಿ ಈಗ ಅಮೆರಿಕದ ರಾಜಮಾತೆಯಾಗಿದ್ದಾರೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 43 ವರ್ಷದ ಹಿಂದೂ ಲೇಡಿ ಬಾಂಡ್ ತುಳಸಿ ಅವರನ್ನ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯಾಗಿ ಘೋಷಣೆ ಮಾಡಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷರ ಪಟ್ಟ ಬಿಟ್ಟರೆ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಕುರ್ಚಿ. ಈ ಕುರ್ಚಿಯಲ್ಲಿ ಇನ್ಮುಂದೆ ಕೃಷ್ಣನ ಭಕ್ತೆ ತುಳಸಿ ಕೂರ್ತಾರೆ. ಕೃಷ್ಣ ಅಂದ್ರೆ ಈಕೆಗೆ ಜೀವ. ಯಾವ ಮಟ್ಟಿಗೆ ಅಂದ್ರೆ 21ನೇ ವಯಸ್ಸಿಗೆ ಈಕೆ ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿದ್ರು. ಆ ಸಂದರ್ಭದಲ್ಲಿ ಈಕೆ ಭಗವದ್ಗೀತೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಿ ಅಮೆರಿಕದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ರು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಸಂಸತ್ತಿನ ಕೆಳಮನೆಯ ಪ್ರತಿನಿಧಿಯಾಗಿ ಆಯ್ಕೆಯಾದ ಮೊದಲ ಹಿಂದೂ ಎಂಬ ಖ್ಯಾತಿ ಈಕೆ ಹೆಸರಿನಲ್ಲಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ರಿಪಬ್ಲಿಕನ್ ಪಕ್ಷದ ಸದಸ್ಯೆಯಾಗಿದ್ದ ತುಳಸಿ ಟ್ರಂಪ್ ಅತ್ಯಾಪ್ತರಲ್ಲಿ ಒಬ್ರು. ಇವರು ಹೋದ ಕಡೆಯಲ್ಲೆಲ್ಲ ಭಗವದ್ಗೀತೆ ಕೊಂಡೊಯ್ತಾರೆ. ಹರೇ ಕೃಷ್ಣ ಅಂತ ಭಾಷಣ ಆರಂಭಿಸ್ತಾರೆ. ಭಾರತಕ್ಕೆ ಬಂದಾಗ ದೇಗುಲಗಳಿಗೆ ತೆರಳದೆ ವಾಪಸ್ ಹೋಗೋದೇ ಇಲ್ಲ. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಅಮೆರಿಕ ವೀಸಾ ಕೊಡೋಕೆ ನಿರಾಕರಿಸಿತ್ತು. ಆಗ ಮೋದಿ ಪರ ನಿಂತಿದ್ದೇ ಈ ತುಳಸಿ. ಅಮೆರಿಕದಲ್ಲಿ ಹಿಂದೂ ಧರ್ಮವನ್ನ ಪ್ರಚಾರ ಮಾಡ್ತಿರೋ ಲೇಡಿ ಬಾಂಡ್ ಖ್ಯಾತಿಯ ತುಳಸಿ ಈಗ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ಹುದ್ದೆ ಸಿಕ್ಕಿರೋದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಹಾಗಾದ್ರೆ ಈಕೆ ಭಾರತೀಯಳ? ಈಕೆ ತಂದೆ ತಾಯಿ ಭಾರತದಲ್ಲಿ ಹುಟ್ಟಿದ್ರ? ಖಂಡಿತ ಇಲ್ಲ. ಈಕೆ ತಂದೆ ತಾಯಿ, ತಾತ ಮುತ್ತಾತ, ಅಜ್ಜಿ ಮುತ್ತಜ್ಜಿ ಯಾರಂದ್ರೆ ಯಾರೂ ಕೂಡ ಭಾರತೀಯರಲ್ಲ. ಆದಾಗ್ಯೂ ಈಕೆ ಅಪ್ಪಟ ಹಿಂದೂ ಆಗಿದ್ದು ಹೇಗೆ? ಕೃಷ್ಣನ ಪರಮ ಭಕ್ತಿಯಾಗಿದ್ದು ಹೇಗೆ? ಭಗವದ್ಗೀತೆ ತನ್ನ ನರನಾಡಿಗಳಲ್ಲಿ ಸಂಚರಿಸ್ತಿದೆ ಅಂತ ಈಕೆ ಹೇಳೋದ್ಯಾಕೆ? ತನ್ನ ಮಕ್ಕಳಿಗೂ ಹಿಂದೂ ಹೆಸರಿಟ್ಟಿರುವುದ್ಯಾಕೆ? ಈ ಪ್ರಶ್ನೆಯ ಉತ್ತರ ಕೇಳಿದ್ರೆ ನಿಜಕ್ಕೂ ರೋಮಾಂಚನವಾಗುತ್ತೆ. ಈ ಕೃಷ್ಣನ ಭಕ್ತೆ ತುಳಸಿ ಗಬಾರ್ಡ್ಗೆ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ಪಟ್ಟ ಸಿಕ್ಕಿರೋ ಸುದ್ದಿ ತಿಳಿದು ಜಗತ್ತಿನ ಉಗ್ರರು, ಅಮೆರಿಕದ ಶತ್ರುಗಳೆಲ್ಲ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಅದ್ಯಾಕೆ ಎಂಬ ರೋಚಕ ಸ್ಟೋರಿಯನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಕೃಷ್ಣ ಭಕ್ತೆ ತುಳಸಿ ಕೂತಿರೋ ಜಗತ್ತಿನ ಶಕ್ತಿಶಾಲಿ ಕುರ್ಚಿಯ ತಾಕತ್ತು ಎಂಥದ್ದು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು.
ಜಗತ್ತಿನ ದೊಡ್ಡಣ್ಣ ಅಮೆರಿಕದ 18 ಶಕ್ತಿಶಾಲಿ ಪಡೆಗಳು ಅರ್ಥಾತ್ ಏಜೆನ್ಸಿಗಳಿಗೆ ತುಳಸಿಯೇ ರಾಜಮಾತೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಸಿಐಎ ವಿದೇಶಗಳಲ್ಲಿ ಬೇಹುಗಾರಿಕೆ ನಡೆಸಿ ರಹಸ್ಯ ಮಾಹಿತಿ ಕಲೆ ಹಾಕೋ ಸಂಸ್ಥೆ ಇದು. ಇನ್ಫ್ಯಾಕ್ಟ್ ಅರ್ಧ ಜಗತ್ತನ್ನ ಕಂಟ್ರೋಲ್ ಮಾಡ್ತಿರೋದೇ ಈ ಸಿಐಎ. ಇರಾನ್, ಇರಾಕ್, ಇಸ್ರೇಲ್, ಹಮಾಸ್, ಚೀನಾ, ತೈವಾನ್, ರಷ್ಯಾ, ಯುಕ್ರೇನ್, ಭಾರತ, ಪಾಕಿಸ್ತಾನ, ಸಿರಿಯಾ, ಐಸಿಸ್, ಅಫ್ಘಾನಿಸ್ತಾನ, ಪಾಕಿಸ್ತಾನ ಸೇರಿದಂತೆ ವಿಶ್ವದ ಮೂಲೆ ಮೂಲೆಯಲ್ಲಿ ಇಂದು ನಡೆಯುತ್ತಿರೋ ಸಂಘರ್ಷಗಳನ್ನ ಹುಟ್ಟಿಸಿದ ಅಪ್ಪ ಅಂತ ಸಿಐಎಯನ್ನ ಕರೆಯಲಾಗುತ್ತೆ. ಈ ಸಿಐಎ ಕಂಟ್ರೋಲ್ ಮಾಡೋಕೆ ಬಂದಿರೋ ರಾಜಮಾತೆ ಈ ತುಳಸಿ ಗಬಾರ್ಡ್. ತಾಲಿಬಾನ್, ಐಸಿಸ್, ಅಲ್ ಖೈದಾ, ಇಂಡಿಯನ್ ಮುಜಾಹಿದ್ದೀನ್ ಸೇರಿದಂತೆ ಆಲ್ಮೋಸ್ಟ್ ಎಲ್ಲಾ ಉಗ್ರ ಗುಂಪುಗಳನ್ನು ಸೃಷ್ಟಿಸಿದ್ದು ಇದೇ ಸಿಐಎ ಅನ್ನೋದು ರಹಸ್ಯವೇನಲ್ಲ. ಜಗತ್ತನ್ನೇ ಬುಗುರಿಯಂತೆ ಆಡಿಸ್ತಿರೋ ಸಿಐಎ ಈಗ ಹಿಂದೂ ಲೇಡಿ ಬಾಂಡ್ ತುಳಸಿ ಗಬಾರ್ಡ್ ಕಂಟ್ರೋಲ್ನಲ್ಲಿರುತ್ತೆ. ಹರೇ ಕೃಷ್ಣ ಅನ್ನದೇ ಮಾತು ಆರಂಭಿಸಿದ ಕೃಷ್ಣ ಭಕ್ತೆ ತುಳಸಿ ಗಬಾರ್ಡ್ ಸಿಐಎಗೆ ಬಿಗ್ ಬಾಸ್ ಅನ್ನುವುದಕ್ಕಿಂತ ಹೆಮ್ಮೆ ವಿಷಯ ಮತ್ತೊಂದಿದೆಯಾ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ನಿತ್ಯದ ಭದ್ರತೆ ಮತ್ತು ಪ್ರೋಟೋಕಾಲ್ ಮೇಲೆಯೂ ತುಳಸಿ ನಿಗಾ ಇಟ್ಟಿರ್ತಾರೆ. ಪ್ರತಿನಿತ್ಯ ತುಳಸಿ ಗಬಾರ್ಡ್ ಡೊನಾಲ್ಡ್ ಟ್ರಂಪ್ಗೆ ವರದಿ ಒಪ್ಪಿಸ್ತಾರೆ. ಮುಂದೆ ಏನ್ ಮಾಡಬೇಕು, ಯಾವ ನಿರ್ಧಾರ ತಗೊಂಡಿರೋ ನಿರ್ಧಾರಗಳನ್ನ ಯಾವಾಗ ಅನೌನ್ಸ್ ಮಾಡಬೇಕು ಎಲ್ಲವನ್ನೂ ಡೊನಾಲ್ಡ್ ಟ್ರಂಪ್ ಈ ತುಳಸಿ ಜೊತೆ ಚರ್ಚಿಸಿ ಡಿಸೈಡ್ ಮಾಡ್ತಾರೆ. ಇದಕ್ಕಿಂತ ರೋಚಕವಾದ ಸಂಗತಿ ಏನ್ ಗೊತ್ತಾ? ಅಮೆರಿಕದ ರಕ್ಷಣಾ ಪಡೆಗಳು ಇದಾವಲ್ಲ, ಅಂದ್ರೆ ಭೂಸೇನೆ, ನೌಕಾಸೇನೆ, ಸಮುದ್ರ ಪಡೆ, ಏರ್ಫೋರ್ಸ್, ಬಾಹ್ಯಾಕಾಶ ಆರ್ಮಿ, ನ್ಯಾಯಾಂಗ, ದುಡ್ಡಿನ ಖಜಾನೆ ನೋಡಿಕೊಳ್ಳೋ ಟ್ರೆಜರಿ, ಹೀಗೆ ಅಮೆರಿಕದ ಹಾರ್ಟ್ನಂತೆ ಕೆಲಸ ಮಾಡ್ತಿರೋ 18 ಏಜೆನ್ಸಿಗಳು ಏಕಿಯ ಕಂಟ್ರೋಲ್ನಲ್ಲೇ ಇರುತ್ತೆ. ತುಳಸಿ ಮೂಲತಃ ಕ್ರಿಶ್ಚಿಯನ್. ತುಳಸಿ ಗಬಾರ್ಡ್ ಹುಟ್ಟಿದ್ದು ಅಮೆರಿಕದ ಸಮೋವಾ ದ್ವೀಪದಲ್ಲಿ. ತಂದೆ ಹೆಸರು ಮೈಕ್ ಗಬಾರ್ಡ್ ಮತ್ತು ತಾಯಿ ಹೆಸರು ಕ್ಯಾರೋಲ್ ಗಬಾರ್ಡ್. ಇಬ್ಬರು ಕ್ರಿಶ್ಚಿಯನ್. ಆದ್ರೆ ತುಳಸಿ ಗಬಾರ್ಡ್ ತಾಯಿ ಕ್ಯಾರೋಲ್ ಅದ್ಹೇಗೋ ಹಿಂದೂ ಧರ್ಮದತ್ತ ವಾಲಿಬಿಟ್ಟಿದ್ರು. ಹಿಂದೂ ಧರ್ಮದ ಸಿದ್ಧಾಂತಗಳು ತುಳಸಿ ಗಬಾರ್ಡ್ ತಾಯಿಯನ್ನ ಸೆಳೆದಿದ್ವು. ಶ್ರೀಕೃಷ್ಣ ವಾಣಿ, ಭಗವದ್ಗೀತೆ ತುಳಸಿ ಗಬಾರ್ಡ್ ತಾಯಿಯಲ್ಲಿ ಹೊಸ ಚೈತನ್ಯ ತುಂಬಿದ್ವು. ಹೀಗಾಗಿ ತುಳಸಿ ತಾಯಿ ಕ್ಯಾರೋಲ್ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಮುಂದೆ ತಮಗೆ ಜನಿಸಿದ್ದ 5 ಮಕ್ಕಳಿಗೂ ಹಿಂದೂ ಹೆಸರನ್ನೇ ಇಟ್ಟಿದ್ರು. ತಮ್ಮ ಮಕ್ಕಳಿಗೆ ಹಿಂದೂ ಹೆಸರು ಇಡೋದಕ್ಕೆ ಪತಿ ಮೈಕ್ ಕೂಡ ಯಾವುದೇ ವಿರೋಧ ಮಾಡಿರಲಿಲ್ಲ. 5 ಮಕ್ಕಳ ಪೈಕಿ ತುಳಸಿ ಗಬಾರ್ಡ್ 4ನೆಯವರು. ತಾಯಿ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರಿಂದ ತುಳಸಿ ಕಿವಿಗೆ ಪುಟ್ಟ ವಯಸ್ಸಿನಿಂದಲೇ ಕೃಷ್ಣನ ನುಡಿಗಳು ಬೀಳತೊಡಗಿದ್ವು. ಭಗವದ್ಗೀತೆ ಕೂಡ ತುಳಸಿ ಕಣ್ಣು ಸೆಳೆದಿದ್ವು. ತಾಯಿಯಂತೆ ತುಳಸಿ ಕೂಡ ಅಪ್ಪಟ ಹಿಂದೂ ಅನುಯಾಯಿ ಮತ್ತು ಕೃಷ್ಣನ ಭಕ್ತಿಯಾಗಿ ಬದಲಾಗ್ತಾರೆ. ಅಮೆರಿಕದ ಮೀಸಲು ಸೇನೆಯಲ್ಲಿ 20 ವರ್ಷ ಈಕೆ ಸೇವೆ ಸಲ್ಲಿಸಿದ್ದಾರೆ. ಈಗಲೂ ಕೂಡ ಮೀಸಲು ಸೇನೆಯಲ್ಲಿ ಲೆಫ್ಟಿನೆಂಟ್ ಕೊಲೋನೆಲ್ ಆಗಿದ್ದಾರೆ. ಇರಾಕ್, ಕುವೈತ್ನಂತಹ ಸಂಘರ್ಷ ನೆಲದಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿ ಬಂದಿರೋ ತುಳಸಿ ಗಬಾರ್ಡ್ಗೆ ಉಗ್ರವಾದಿಗಳು ಅಂದ್ರೆ ಪರಮ ದ್ವೇಷ. ಸಿಕ್ಕರೆ ಸಿಗದು ಹಾಕುವೆ ಎನ್ನುವ ಕೋಪ. ಅಂಥದ್ದೊಂದು ಅವಕಾಶಕ್ಕಾಗಿ ಇಷ್ಟು ವರ್ಷ ಕಾಯುತ್ತಿದ್ದ ತುಳಸಿ ಕೊನೆಗೂ ಆ ಪವರ್ಫುಲ್ ಕುರ್ಚಿಯಲ್ಲಿ ಬಂದು ಕೂತಿದ್ದಾರೆ. ಒಂದು ಕಡೆ ಕೃಷ್ಣನ ಭಗವದ್ಗೀತೆ, ಮತ್ತೊಂದು ಕಡೆ ಬಂದೂಕು. ಎರಡೂ ಕೂಡ ಡೆಡ್ಲಿ ಕಾಂಬಿನೇಷನ್. ಇವೆರಡರ ಶಕ್ತಿಯು ತುಳಸಿ ನರನಾಡಿಗಳಲ್ಲಿ ಸಂಚರಿಸ್ತಾ ಇದೆ. ಹಾಗಾಗಿಯೇ ಜಗತ್ತಿನ ಉಗ್ರ ಗುಂಪುಗಳಿಗೆ ಈಕೆ ಅಮೆರಿಕದ ಗುಪ್ತಚರ ನಿರ್ದೇಶಕಿಯಾಗಿರೋದು ದೊಡ್ಡ ಭಯ ಹುಟ್ಟಿಸಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.